ಓಂ ಸಾಯಿರಾಮ್. ವೆಲ್ಕಮ್ ಟು ಸಾಯಿ ಹೀಲಿಂಗ್ಸ್ ಮತ್ತು ಮುದ್ರಾ ಥೆರಪಿ. ಇವತ್ತಿನ ಟಾಪಿಕ್ ಬಂದು ಟೂತ್ ಏಕ್ ಅಥವಾ ಹಲ್ಲು ನೋವು. ಹಲ್ಲು ನೋವಿಗೆ ಕಾರಣಗಳು 2-3 ರೀತಿ ಬರುತ್ತೆ. ಒಂದು ಕಿಡ್ನಿ ಡಿಫಿಷಿಯನ್ಸಿ ಇರ್ಬೋದು, ಅಥವಾ ಸ್ಟಮಕ್ಕಲ್ಲಾಗಿರುವಂಥ ಹೀಟಿಂದ ಕೂಡ ನಮಗೆ ಹಲ್ಲು ನೋವುಗಳು ಬರ್ತಾ ಇರ್ತವೆ. ಸೊ ಹಲ್ಲು ನೋವು ಬರಲಿಕ್ಕೆ ಇಂಥದ್ದೇ ಕಾರಣ ಅಂತಿಲ್ಲ. ಯಾರು ನಿಮಗೆ ಇನ್ಫೆಕ್ಷನ್ಸ್ ಆಗಿದ್ದರೆ ಅಥವಾ ಒಸಡಿನ ಇನ್ಫೆಕ್ಷನ್ ಆಗಿದ್ದರೆ, ಗಮ್ಸ್ ಇನ್ಫೆಕ್ಷನ್ಸ್ ಇದ್ದರೆ ಅದಕ್ಕೂ ಕೂಡ ಟೀತ್ ಪೇಯ್ನ್ ಬರ್ತಾ ಇರುತ್ತೆ. ಇವತ್ತು ನಾನು ಸಿಂಪಲ್ಲಾಗಿ 3 ಟ್ರೀಟ್ಮೆಂಟ್ ಹೇಳ್ಕೊಟ್ಟಿರ್ತೀನಿ. ಅದನ್ನು ಸೊ ಆ 3 ಟ್ರೀಟ್ಮೆಂಟ್ಗಳು ಆಗದೇ ಇದ್ದಾಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮಗೆ ಪೇಯ್ನ್ ಕಮ್ಮಿ ಆಗುತ್ತೆ. ಈ ಪಾಯಿಂಟ್ ಒಳಗೆ ನಿಮಗೆ ಪೇಯ್ನ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾನು ಹೇಳ್ದಂಗೆ ನಿಮಗೆ ಇಲ್ಲಿ ಡೆಂಟಲ್ ಕೇರಿಸ್ ಇರ್ಬೋದು, ಅಥವಾ ನಿಮಗೆ ಗುಳಿಗಳಾಗಿರ್ಬೋದು, ಅಥವಾ ಗುಂಡಿಗಳಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಏನಾದ್ರು ಜಾಸ್ತಿ ಚಾಕ್ಲೇಟ್ಸ್ ಯೂಸ್ ಮಾಡಿದ್ರೆ ಭಾಳ ಸ್ಟಮಕ್ ಹೀಟ್ ಆಗಿದ್ದರಿಂದ ಟೂತ್ ಏಕ್ ಆಗ್ತಾ ಇರುತ್ತೆ. ಸೊ ಅದನ್ನು ಹಲ್ಲು ನೋವಿಗೆ 2 ಪಾಯಿಂಟಲ್ಲಿ ಸಿಂಪಲಾಗಿ ಹೇಳ್ಕೊಟ್ಟಿರ್ತೀನಿ. ಸೊ ಇವತ್ತಿನ ಪಾಯಿಂಟ್ಸ್ ಬಂದುಬಿಟ್ಟು, ಮೊದಲನೇ ಪಾಯಿಂಟ್ ಬಂದು K3 ಅಂತ ಕರಿತೀವಿ. K3 ಎಲ್ಲಿ ಬರುತ್ತೆ ಅಂದರೆ, ನಿಮ್ಮ ಮಿಡಲ್ ಫಿಂಗರಿನ ಈ ಕಡೆ ಜಾಯಿಂಟ್ ಇದೆಯಲ್ಲ, ಮೊದಲನೇ ಗಣ್ಣಿನ ಕೆಳಗಡೆ ಬರುತ್ತೆ. ಇದನ್ನು K3 ಅಂತ ಕರಿತೀವಿ. K3 ಅಂದರೆ ಕಿಡ್ನಿ 3 ಪಾಯಿಂಟ್ ಅಂತ ಕರಿತೀವಿ. ಈ ಪಾಯಿಂಟನ್ನು ನಾವು ಟೋನಿಫಿಕೇಷನ್ ಅಂದರೆ ಕಲರಲ್ಲಿ ನಿಮಗೆ ಇಲ್ಲಿ ಗ್ರೀನ್ ಕಲರ್ನ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ST6 ಮತ್ತು ST7 ಅಂತ ಕರಿತೀವಿ. ST6 ಅಂದರೆ ನಿಮ್ಮ ಈ ಟಂಬಲ್ ಇದೆಯಲ್ಲ, ಅಥವಾ ಈ ಹೆಬ್ಬೆಟ್ಟಿನ ಈ ಗಣ್ಣಿಂದ ಸ್ವಲ್ಪ ಮೇಲೆ ಇಲ್ಲಿ ಬಂದರೆ ಇದು ಒಂದು ST6 ಅಂತ ಕರಿತೀವಿ, ಮತ್ತು ಇದನ್ನು ST7 ಅಂತ ಕರಿತೀವಿ. ಸೊ ಈ 2 ಪಾಯಿಂಟ್ಗಳಿಗೆ ನೀವು ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋದ್ರಿಂದ ನಿಮಗೆ ಹಲ್ಲು ನೋವು ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ಒಂದೇ ದಿನಕ್ಕಾದ್ರೆ ನಿಮ್ಮದು 2-3 ದಿನ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ ಹಲ್ಲು ನೋವು ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಬಂದು ST44 ಅಂತ ಕರಿತೀವಿ. ಅದಕ್ಕೆ ಇಲ್ಲಿ ST44 ಎಲ್ಲಿ ಬರ್ತದೆ, ನಿಮ್ಮ ಗಣ್ಣಿನ ಮಿಡಲ್ ಫಿಂಗರಿನ ಮೇಲ್ಭಾಗಕ್ಕೆ ಬರುತ್ತೆ. ಮೇಲ್ಭಾಗ ಸ್ವಲ್ಪ ಈ ಉಗುರಿದೆಯಲ್ಲ, ಉಗುರಿಂದ ಸ್ವಲ್ಪ ಕಣ್ಣಿಂದ ಸ್ವಲ್ಪ ಮೇಲೆ, ಇದನ್ನು ST44 ಅಂತ ಕರಿತೀವಿ. ಅಂದರೆ ಸ್ಟಮಕ್ ಮೆರಿಡಿಯನ್ 44 ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಕೂಡ ನೀವು ಯೆಲ್ಲೋ ಕಲರ್ನ ಅಪ್ಲೈ ಮಾಡೋದ್ರಿಂದ ಸೊ ಪೇಯ್ನ ಕಂಟ್ರೋಲ್ ಮಾಡ್ಬೋದು. ಇದು ಸಿಂಪಲ್ಲಾಗಿ ಟೂತ್ ಏಕ್ ಅಂದರೆ ಹಲ್ಲು ನೋವಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಟ್ಟಿರ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದನ್ನು ಮಾಡ್ತಿರ್ತೀನಿ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಾದರೆ ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇರುತ್ತದೆ. ಸೊ ವಾಟ್ಸಪ್ಪಲ್ಲಿ ಆಗ್ಬೋದು, ಅಥವಾ ವಿಡಿಯೋ ಕಾಲಿಂದ ಆದರೂ ಕೂಡ ಟ್ರೀಟ್ಮೆಂಟ್ನ ಅವೈಲೇಬಲ್ ಇರ್ತದೆ. ಥ್ಯಾಂಕ್ ಯು.